ಅಶೋಕ್ ಕುಮಾರ್ ಇದು ತರ್ಬೇಕಾ ಸನ್ಸ್ಕ್ರೀನ್? ಇಷ್ಟೊತ್ತಿಗೆ ಆಲ್ರೆಡಿ ಟ್ಯಾನ್ ಆಗಿ ಹೋಗಿರ್ತೀಯ ತಾನೆ? ಇಲ್ಲ ತಗೊಂಬರ. ನೋಡಿ ಏನೇನೆಲ್ಲ ಮಾಡಿಸ್ತಾ ಇದ್ದಾರೆ ನಮ್ಮ ಅಶೋಕ್ ಕುಮಾರ್ ನನ್ನ ಕೈಲಿ. ಅಂಪೈರ್ ಸಾಹೇಬ್ರು ಅಂಪೈರ್ಶಿಪ್ಪಿಗೆ ಹೋಗಿದ್ದಾರೆ. ಸನ್ಸ್ಕ್ರೀನ್ ಬೇಕಂತೆ. ಅವ್ನು ಬೆಳಿಗ್ಗೆನೇ ಹೇಳಿದ ಸನ್ಸ್ಕ್ರೀನ್ ತಂದ್ಕೊಡೋ ಅಂತ. ನೋಡಿ ಹೆಂಗ್ ಪಳ ಪಳ ಹೊಳಿತಾ ಇದೆ. ಬೆಳಿಗ್ಗೆನೆ ಫುಲ್ಲು ವಾಶ್ ಮಾಡಿ ನಿಲ್ಸಿದೆ. ಓ ಬನ್ನಿ, ನಮ್ಮ ಅಶೋಕ್ ಅವರು ಅಂಪೈರ್ಶಿಪ್ ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಇವತ್ತು. ಎರಡೆರಡು ಮ್ಯಾಚ್ ಅಟ್ ಎ ಟೈಮ್ ನಡೀತಿದೆ. ಎಲ್ಲಿದಾರಪ್ಪ ನಮ್ಮ ಅಶೋಕ್ ಅವರು? ಮಿಸ್ಟರ್ ಅಶೋಕ್ ಈ ಸೈಡಲ್ಲಿದ್ದಾರೆ, ಹುಡುಕ್ತಾ ಇದ್ದಾರೆ ಅಶೋಕ್ ಅವರು. ಅಲ್ಲಿ ಫೋನ್ ಪಿಕ್ ಮಾಡಕ್ ಆಗ್ತಿಲ್ಲ ಅನ್ಸುತ್ತೆ, ಮತ್ತೆ ಅವರೇ ಮಾಡಿ ಬರ್ಬೋದು. ಸದ್ಯಕ್ಕೆ ಇಲ್ಲೇ ಕುತ್ಕೊಂಡು ಆರಾಮಾಗಿ ಮ್ಯಾಚ್ ನೋಡೋಣ. ಮೇ ಬಿ ಅಲ್ಲಿ ಮ್ಯಾಚ್ ಹತ್ರ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಅಶೋಕ್ ಅವರು ಕಾಲ್ ನೋಡಿದ್ರು, ಬಟ್ ಅವರಿಗೆ ಪಿಕ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿದ್ದಾರೆ, ಇಲ್ಲಿ ಇದರಲ್ಲಿ ಕ್ಯಾಪ್ಚರ್ ಆಗಲ್ಲ ಅನ್ಸುತ್ತೆ. ಮೇ ಬಿ ತುಂಬ ದೂರ ಇದ್ದಾರೆ ಅವರು. ಅಶೋಕ್ ಅವರು ಮುಗಿಸ್ಕೊಂಡು ಬರಲಿ. ನೋಡಿ ಬಂದು ನಮ್ಮ ಅಂಪೈರ್ ಅಶೋಕ್ ಅವರು. ಪಾಪ ಅವನೇನು ಸನ್ಸ್ಕ್ರೀನ್ ಥರ ಕೇಳಿಲ್ಲ, ನಾನೇ ಮ್ಯಾಚ್ ನೋಡೋಕೆ ಬರ್ತೀನಿ ಅಂತ ಹೇಳಿದ್ದೆ. ಹಂಗೆ ಬರ್ತಾ ಕ್ಯಾರಿ ಮಾಡು ಅಂತ ಹೇಳಿದರು. ಫುಲ್ ಫಸ್ಟ್ ಟೈಮ್ ಅಂಪೈರ್ಗೆ ಡಬಲ್ ಕಾಣಿಸ್ತಾ ಇರೋದು. ಅಲ್ಲ ಕಣೋ, ಆಲ್ರೆಡಿ ಟ್ಯಾನ್ ಆಗಿ ರುಬ್ಕೊಂಡು ಹೋಗಿರ್ತೀವಿ ಆಲ್ರೆಡಿ. ಮತ್ತಿನ್ನೇನು ಸನ್ಸ್ಕ್ರೀನ್ ಅಷ್ಟೇ ಟ್ಯಾನ್ ಆಗಬಾರ್ದು ಅಂತ. ಎಷ್ಟೊತ್ತು ಮ್ಯಾಚ್? ಇನ್ನು ಸಂಜೆವರೆಗೂನಾ? ಸಂಜೆ ಆಗುತ್ತೆ. ಒಂದು 3 ಮ್ಯಾಚ್ ಇದೆ ಈ ಕಡೆ. ಇದರಲ್ಲಿ 6 ಹೊಡೆ ಅಂದ ತಕ್ಷಣ 6 ಹೊಡೆದ್ಬಿಟ್ಟ ಅವನು. ಯಾರು ಅಂದಿದ್ರು 6 ಹೊಡೆ? ಇಲ್ಲಿ ಏನೋ R6 ಬೇಕು ಅಂತ ಏನೋ ಹೇಳ್ತಿದ್ರಲ್ಲ, ಅದೇ ಯಾರು ಸರ್ ಒಂದೇ. ಈ ಕಡೆ ಸಿಕ್ಕಾಬಿಟ್ಟೆ ಬಿಸಿಲಿದೆ, ಇದು ಇಲ್ಲ ಕೂರಕ್ಕೆ ಜಾಗ ಇಲ್ಲ. ಆ ಕಡೆ ಕೂತಿರ್ತೀನಿ ಚೇರ್ ಹತ್ರ. ಸೊ ಇಷ್ಟು ದಿನ ರಣಜಿ ಮ್ಯಾಚ್ ಎಲ್ಲ ಆಯಿತು. ನಮ್ಮ ಅಶೋಕ್ ಅವ್ರದ್ದು ರಣಜಿ ಮ್ಯಾಚ್ ಎಲ್ಲ ಕಂಪ್ಲೀಟ್ ಆಗಿ ಇವತ್ತು ಮಾಮೂಲಿ ಶಿವಮೊಗ್ಗ ಲೋಕಲ್ ಟೂರ್ನಿಮೆಂಟ್ಸ್ ನಡೀತಾ ಇರೋದಾಗೆ ಅದನ್ನು ಮಾಡ್ತಾ ಇರೋದು. ಅಂಡರ್-16 ಅನ್ಸುತ್ತೆ ರೀಸೆಂಟಾಗಿ ಆಯಿತು. ಅಂಡರ್-16 ಹಿಮಾಚಲ್, ಹಂಗೆ ಬೇರೆ ಬೇರೆ ಎಲ್ಲ ಸ್ಟೇಟಿಂದನೂ ಸ್ಟೇಟ್ ವೈಸ್ ರಣಜಿ. ನಮ್ಮ ಜೊತೆ ಎಷ್ಟು ತರಲೆ ತಮಾಷೆ ಮಾಡ್ತಾ ಎಷ್ಟು ಫನ್ ಆಗಿದ್ರು ಅಶೋಕ್ ಅವ್ರು ಎಷ್ಟು ಸ್ಟ್ರಿಕ್ಟಾಗಿ ಅಂಪೈರ್ಶಿಪ್ ಮಾಡ್ತಾ ಇದ್ದಾರೆ. ಅಲ್ಲಿದ್ದಾರೆ ನೋಡಿ ಲಂಬು, ಇದೇ ಅಶೋಕ್. ಮೇ ಬಿ ಇದು ಲೈವ್ಗೆ ನಡೆಸ್ತಿದ್ದಾರೆ ಅನ್ಸುತ್ತೆ. ಇಲ್ಲೊಂದು ಟೆಂಟ್ ಕಾಣಿಸ್ತಿದೆ ನೋಡಿ, ಇದೊಂದು ಟೆಂಟು ಮತ್ತೆ ಆ ಕಡೆ ಒಂದಿದೆ. ಆ ಕಡೆ ಒಬ್ರಿಗೆ ಕೂರಿಸಿದ್ದಾರೆ, ಇಬ್ರು ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದಾರೆ ಅವಾಗ್ಲಿಂದ ಪ್ಲಗ್ ಎಲ್ಲ ಹಾಕೊಂಡು ಫುಲ್ಲು. ಅಲ್ಲೊಂದು ಮ್ಯಾಚ್ ನಡೀತಾ ಇದೆ, ಇಲ್ಲೊಂದು ಮ್ಯಾಚ್ ನಡೀತಾ ಇದೆ. ಇಷ್ಟೊತ್ತು ಅಶೋಕ್ ಅವರು ಆ ಟೀಮಿಗೆ ಅಂಪೈರಿಂಗ್ ಮಾಡಿದ್ರು. ಸೊ ಈಗ ಈ ಟೀಮಿಗೆ ಮಾಡ್ತಾ ಇದ್ದಾರೆ ಅಂಪೈರಿಂಗ್ ಮಾಡಿ ಸುಸ್ತಾಗಿ ಇವಾಗ ಬಂದಿದ್ದಾರೆ ರೆಸ್ಟ್. ಪಾಪ ಇವಾಗ ಸ್ವಲ್ಪ ಬೇರೆಯವ್ರು ಹೋಗಿದ್ದಾರೆ. ಅವ್ರ ಪಾರ್ಟ್ನರ್ಸ್ ಇರ್ತಾರೆ, ಒಂದು 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಇವ್ರು ಇಬ್ಬಿಬ್ರು ಒಂದೊಂದು ಮ್ಯಾಚ್ ಆಡಿಸ್ತಾ ಇದ್ರು. ಸೊ ಹೆಂಗಿತ್ತು ಅಶೋಕ್ ಎಕ್ಸ್ಪೀರಿಯನ್ಸ್? ಲೆದರ್ ಚೆನ್ನಾಗಿರತ್ತಾ ಟೆನ್ನಿಸಾ? ಟೆನ್ನಿಸ್ ಸ್ವಲ್ಪ ಕ್ರಿಟಿಕಲ್ ಲೆದರ್ಗಿಂತ. ಲೆದರಲ್ಲ ಆದರೆ ಟೈಮಿಂಗ್ ಇರುತ್ತೆ, ಒಂದು ಏನೋ ಪೇಷನ್ಸ್ ಇರುತ್ತೆ, ಎಲ್ಲರಿಗೂ ರೂಲ್ಸ್ ಎಲ್ಲ ಗೊತ್ತಿರುತ್ತೆ. ಹಂಗಿದ್ದಾಗ ಸ್ವಲ್ಪ ಮಾಡೋದು ಈಸಿ ಅನಿಸುತ್ತೆ. ಇಲ್ಲಿ ಟೆನ್ನಿಸಲ್ಲಿ ಸ್ವಲ್ಪ ರೂಲ್ಸ್ಗಳು ಸ್ವಲ್ಪ ಚೇಂಜ್ ಇರುತ್ತೆ. ಆಮೇಲೆ ಫಾಸ್ಟ್ ಗೇಮು, ತುಂಬ 5 ಓವರ್ 6 ಓವರ್ ಇರುತ್ತೆ ಅಷ್ಟೇ ಮ್ಯಾಚು. ಸಡನ್ನಾಗಿ ಡಿಸಿಷನ್ ಕೊಡಬೇಕು, ತುಂಬ ಲೇಟ್ ಮಾಡೋಂಗಿಲ್ಲ. ಆಮೇಲೆ ಎಲ್ಲರಿಗೂ ರೂಲ್ಸ್ ಕರೆಕ್ಟಾಗಿ ತಿಳ್ಕೊಂಡಿರಲ್ಲ, ಏನಿರಲ್ಲ, ಜಗಳಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಬ್ರು ನಿಮ್ಮ ಪಾರ್ಟ್ನರ್ ನೋ ಬಾಲ್ ಕೊಟ್ಟರು, ಅವಾಗಲೇ ನೋ ಬಾಲ್ ಕೊಟ್ಟಿದ್ದಕ್ಕೆ ಎಲ್ಲ ಮುತ್ತಾಕೊಂಡ್ಬಿಟ್ರು. ಆಮೇಲೆ ಎಲ್ಲ ಅನೌನ್ಸ್ ಮಾಡಿದ್ರು. ಪಾರ್ಟ್ನರ್ಸ್ ಕಮ್ಯುನಿಕೇಶನ್ ಮಾಡೋಷ್ಟು ಟೈಮ್ ಇರಲ್ಲ, ಫಸ್ಟ್ ಡಿಸಿಷನ್ ಕೊಡಬೇಕು. ಅಂಪೈರ್ ಡಿಸಿಷನ್ ಈಸ್ ಫೈನಲ್ ಅಂತ ಆಗಲೇ ಅನೌನ್ಸ್ ಮಾಡಿದ್ರು. ಎಲ್ಲ ಅವ್ರಿಗೆ ಸುತ್ತಾಕೊಂಡು ಮಾಮೂಲಿ ಗಲ್ಲಿ ಕ್ರಿಕೆಟಲ್ಲಿ ಕೇಳ್ತಾರಲ್ಲ ಹಂಗೆ ಕೇಳ್ತಿದ್ದಾರೆ. ಸೊ ಟೆನ್ನಿಸ್ ಟೂರ್ನಿಮೆಂಟಿಗೆ ಬಂದರೆ ಇದೇ ಹಣೆ ಬರ. ರೂಲ್ಸ್ ಸರಿ ಗೊತ್ತಿರಲ್ಲ ಇವ್ರಿಗೆ, ಅವ್ರು ಅಂಪೈರ್ಗಳಿಗೆ ಹೇಳ್ಕೊಡಕ್ಕೆ ಹೋಗ್ತಾರೆ. ಹಂಗಾಯ್ತು ಇವತ್ತು ಅಶೋಕ್ ಅವ್ರ ಕತೆ. ಬಟ್ ಅವ್ರದ್ದು ಕ್ಲಬ್ಬಿಂದ ಕಳಿಸಿದಾಗ ಬಂದು ಡ್ಯೂಟಿ ಮಾಡಲೇಬೇಕು. ಬೇರೆ ಟೈಮಲ್ಲೆಲ್ಲ ಜಾಲಿ ಇಲ್ಲೆಲ್ಲ ಫುಲ್ ಸ್ಟ್ರಿಕ್ಟಾಗಿ ಪ್ರೊಫೆಷನ್ ಮೇಂಟೈನ್ ಮಾಡಬೇಕು, ಫಾಲೋ ಮಾಡಬೇಕು. ಅವರೊಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗಿದ್ದಾರೆ. ಇನ್ನೊಬ್ರು ವಿಕೆಟ್ ಕಾಣಿಸ್ತಾ ಇಲ್ಲ, ಮಿಸ್ಟರ್ ಪ್ರದೀಪ್ ಅವರು. ಸೊ ಅವರು ನಮ್ಮನ್ನ ಜಾಯ್ನ್ ಆಗೋಕ್ಕಾಗಿಲ್ಲ ಇವತ್ತು ಮ್ಯಾಚಿಗೆ. ಸೊ ನಾವಂತೂ ಅಶೋಕ್ ಅವ್ರ ಜೊತೆ ಬಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಜಸ್ಟ್ 4 ಓವರ್ ಮ್ಯಾಚ್ ಇರೋದ್ರಿಂದ ಚೆನ್ನಾಗಿರುತ್ತೆ ಟೆನ್ನಿಸ್ ಮ್ಯಾಚಲ್ಲಿ. ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಬೌಂಡ್ರಿ 4 ಹೋಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಇವರು ಕಂಪ್ಲೀಟ್ ಆಗಿ ಪೂರ್ತಿ IPL ರೂಲ್ಸ್ನ ಫಾಲೋ ಮಾಡ್ತಿದ್ದಾರೆ. ಈಗ IPL ಅಲ್ಲಿ ಎಲಿಮಿನೇಟ್ರು, ಆಮೇಲೆ ಮತ್ತೆ ಸೆಮಿಫೈನಲ್ಸ್, ಆಮೇಲೆ ಫೈನಲ್ಸ್ ಇರುತ್ತಲ್ಲ. ಸೊ ಅದೇ ಥರ ಆಡ್ತಿದ್ದಾರೆ. ಈಗೆಲ್ಲ ಆಯಿತು, ಸೆಮಿಫೈನಲ್ಸ್ ಆಡ್ತಿದ್ದಾರೆ. ಯಾವ್ದು ಟೀಮ್? ಹೊಸನಗರ ಮತ್ತು ಈ ಟೀಮ್ ಯಾವುದು ಅಂತ ಗೊತ್ತಿಲ್ಲ, ಯಾವ ಊರು ಅಂತ ಗೊತ್ತಿಲ್ಲ. ಸೊ ಇವರೆಲ್ಲ ಮೆಡಿಕಲ್ ರೆಪ್ ಮತ್ತು ಡಾಕ್ಟರ್ಸು, ಶಿವಮೊಗ್ಗ ಸರೌಂಡಿಂಗ್ ಅವರು ಎಲ್ಲ ಬೇರೆ ಬೇರೆ ಊರವ್ರು ಬಂದು ಆಡಿಸ್ತಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ನಡೆಸ್ತಿದ್ದಾರೆ.
ಬಟ್ ನಮ್ಮ ಅಂಪೈರ್ಗಳಿಗೆ ಸ್ವಲ್ಪ ಟ್ರಬಲ್ ಕೊಟ್ಟಿದ್ದಾರೆ, ರೂಲ್ಸ್ ಗೊತ್ತಿಲ್ಲದೆ ಅವ್ರಿಗೆ ತಲೆ ತಿಂದು ಅವರೇ ಇನ್ನೊಂದು ರೂಲ್ಸ್ ಮಾಡಿ ಗಲ್ಲಿ ಕ್ರಿಕೆಟ್ ಥರ ಇದರೊಳಗೆ ಲೆಗ್ ಸೈಡಲ್ಲೆಲ್ಲ ಸ್ವಲ್ಪ ಜನನೇ ನಿಲ್ಲಬೇಕು, ಇಷ್ಟೇ ಜನ ನಿಲ್ಲಬೇಕು ಅಂತ ರೂಲ್ಸ್ ಮಾಡಿ ಸ್ವಲ್ಪ ತಲೆ ತಿಂದು ಇದು ಮಾಡಿದ್ದಾರೆ ನಮ್ಮ ಅಶೋಕ್ ಅವರಿಗೆ. ಅದು ಬಿಟ್ಟರೆ ಚೆನ್ನಾಗಿದೆ. ಸೊ ನಾನು ಹೋಗೋಣ ಅಂತ ಇದ್ದೆ ಅಂಪೈರ್ ಗೆಟಪ್ಪಲ್ಲಿ, ಬಟ್ ಬೇಡ ಅಶೋಕಿಂದು ಕೆಲಸ ಕಿತ್ಕೊಳ್ಳೋದು ಬೇಡ, ಸ್ವಲ್ಪ ಏನೋ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ನಾನು, ಸ್ವಲ್ಪ ಟ್ಯಾಲೆಂಟ್ಸ್ ಎಲ್ಲ ಇದೆ. ಬಟ್ ಅದಕ್ಕೂ ನಾನು ಹೋಗ್ಬಿಟ್ರೆ ಇಲ್ಲಿ ನಮ್ಮ ಶಿವಮೊಗ್ಗ ಸರೌಂಡಿಂಗಲ್ಲಿ ಅಶೋಕ್ ಅವ್ರದ್ದು ಜಾಬ್ನ ನಾನು ಕಿತ್ಕೊಂಡಾಗತ್ತೆ ಅಂತ ಅಂದ್ಬಿಟ್ಟು ನಾನು ಹೋಗಿಲ್ಲ. ಅವನ ಜೊತೆ ಸುಮ್ಮನೆ ಸಾಥ್ ಕೊಡ್ತಾ ಇದ್ದೀನಿ. ನೋಡಿ ಆ್ಯಟೆಲ್ಲ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ, ಅಂಪೈರ್ ಆ್ಯಟೆಲ್ಲ ಪಕ್ಕ ಅವನಕ್ಕಿಂತ ನಾನೇ ಚೆನ್ನಾಗಿ ಕಾಣಿಸ್ತಿದ್ದೀನಿ ಈ ಗೆಟಪ್ಪಲ್ಲಿ. ಹಾಕೊಂಡು ಹೋಗ್ಬೋದು. ಬಟ್ ಅವ್ನ ತಲೆ ಮೇಲೆ ಇದ್ರೆ ಅದು ಅಂಪೈರ್ ಥರ ಕಾಣಿಸುತ್ತೆ, ನನ್ನ ತಲೆ ಮೇಲೆ ಇದ್ರೆ ಗೋವಾ ಟ್ರಿಪ್ ಹೋಗಿರ್ತಾರಲ್ಲ ಆ ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಸೊ ಅವ್ರ ಪ್ರೊಫೆಷನ್ ಅವ್ರಿಗಿದ್ರೆ ಚಂದ. ಬಟ್ ಯಾರಿಗೂ ಲೈಫಲ್ಲಿ ಏನಾದರೂ ಒಂದು ಸ್ಪೋರ್ಟ್ಸ್ ಅಡಿಕ್ಷನ್ ಇರಬೇಕು. ಸೊ ನಮಗೆ ಇವಾಗ ಸ್ಪೋರ್ಟ್ಸ್ ಅಂತ ಪರ್ಟಿಕ್ಯುಲರಾಗೆಲ್ಲ ಏನಿಲ್ಲ, ಚಿಕ್ಕವರಿದ್ದಾಗ ಫುಟ್ಬಾಲೆಲ್ಲ ಆಡ್ತಿದ್ವಿ. ಬಟ್ ಅದು ಬೆಳೀತಾ ಬೆಳೀತಾ ಬೈಕ್ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಇದ್ದು, ಬೈಕ್ ರೇಸಿಂಗ್ ಆ ಥರದ ಇಂಟ್ರೆಸ್ಟ್ ಜಾಸ್ತಿ. ನಮ್ಮ ಅಶೋಕ್ ಅವರಿಗೆ ಕ್ರಿಕೆಟ್ ಇಂಟ್ರೆಸ್ಟ್ ಜಾಸ್ತಿ. ಇನ್ನೊಬ್ರು ಇದಾರಲ್ಲ ಆ ವ್ಯಕ್ತಿಗೆ ಬೇರೆದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಬೇರೆ ಸ್ಪೋರ್ಟ್ಸ್ ಮೇಲೆ ಅವ್ರದ್ದೊಂಥರ ಸ್ಪೆಷಲ್ ಸ್ಪೋರ್ಟ್ಸ್ ಅವ್ರದ್ದು. ಸೊ ಸೆಮಿಫೈನಲ್ಸ್ ಆಯಿತು, ಈಗ ಫೈನಲ್ಸ್ ಮ್ಯಾಚಿಗೆ ಸೆಮಿಫೈನಲ್ಸ್ ಬೇರೆಯವ್ರು ನಡ್ಸ್ಕೊಟ್ರು. ಅಶೋಕ್ ಅವ್ರ ಪಾರ್ಟ್ನರ್ ಈಗ ನೋಡಿ ನಮ್ಮ ಅಶೋಕ್ ಅವರು ಹೋಗಿದ್ದಾರೆ, ಅಲ್ಲಿ ಸ್ಪಾಟಲ್ಲಿದ್ದಾರೆ, ಗ್ರೌಂಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಟೈಮ್ ಆಲ್ರೆಡಿ 5:30, 6 ಆಗ್ತಾ ಬಂತು. ಇವ್ರು ಸ್ವಲ್ಪ ಟೈಮ್ ಮಿಸ್ ಮ್ಯಾಚ್ ಮಾಡ್ಕೊಂಡ್ರು ಮ್ಯಾಚ್ ಆಡ್ಸೋರು. ಸೊ ಕತ್ಲಾಗ್ಬಿಡತ್ತೆ ಇದು ಫೈನಲ್ಸ್, ಬೇಗ ಆಡಿಸ್ಬೇಕು. ಇನ್ನು ಫಸ್ಟ್ ಇನ್ನಿಂಗ್ಸ್ ಇದು. ಯಶಸ್ವಿ ಟೂರ್ನಿಮೆಂಟ್ ನೈಟ್ ಮ್ಯಾಚು ಯಶಸ್ವಿಯಾಗಿ ಫೈನಲ್ ಮ್ಯಾಚ್ನ ಮುಗಿಸ್ಕೊಟ್ಟು ಒಂದು ನಮ್ಮ ಫೇವ್ರೆಟ್ ಟೀಮ್ನ ಗೆಲ್ಸ್ಕೊಟ್ಟು ಅಂಪೈರ್ ಅವರು ಮತ್ತೆ ರಿಟರ್ನ್ ಆಗಿದ್ದಾರೆ. ಇವಾಗ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಫ್ರೆಂಡ್ ಅವ್ರದ್ದು BBQ ಬಂದಿದ್ದೀವಿ ಅಟ್ ಪ್ರೆಸೆಂಟ್. ಸ್ಮೋಕ್ಡ್ BBQ. ಇದು ಎಲ್ಲಿದೆ ಅಂದರೆ ಲೊಕೇಶನ್ ಎಕ್ಸಾಕ್ಟು ವಿಶಾಲ್ ಮಾರ್ಟ್ ಆಪೋಸಿಟ್ ಇದೆ, ಶಿವಮೊಗ್ಗ. ವಿಸಿಟ್ ಮಾಡಿಬಿಡಿ ಎಲ್ಲ. ಓಕೆ, ಮಿಸ್ಟರ್ ಅಂಪೈರ್ ಅವರು ಹೊರಟ್ರು ರಿಟರ್ನ್ ಮತ್ತೆ ಅವರ ತವರೂರಿಗೆ. ತಗೊಂಡಿಂದ ಜಾಸ್ತಿ ಹಿಡ್ಕೊಂಡು ರೆಡಿ ಊರಿಗೆ. ಹೊಸದುರ್ಗ ಫಿಕ್ಸಾ? ಹೊಸದುರ್ಗ ಮ್ಯಾಚಿಂದು ನೋಡೋಣ, ಹೇಳ್ತೀನಿ. ನೆಕ್ಸ್ಟ್ ವೀಕು ಹೊಸದುರ್ಗದಲ್ಲಿ ಅಂಪೈರಿಂಗ್ ಇದೆ. ಮೇ ಬಿ ನಾವು ಮತ್ತೆ ಅಲ್ಲಿ ಮೀಟ್ ಆಗ್ಬೋದು. ನಮ್ಮ ಅಶೋಕ್ ಅವ್ರನ್ನ ಡ್ರಾಪ್ ಮಾಡಿ ಬರೋಷ್ಟರಲ್ಲಿ ಇದೊಂದು ಐಟಮ್ ತೆಗ್ದಿಡಕ್ಕೆ ಹೇಳಿದೆ, ತೆಗ್ದಿಟ್ಟಿದ್ದಾರೆ. ಸೊ ಇದು ಇಷ್ಟು ದಿನ ಮೂಲೆ ಸೇರಿಬಿಟ್ಟಿತ್ತು, ತಂದು ಆಲ್ರೆಡಿ ತುಂಬ ದಿನ ಆಗಿತ್ತು. ರಿವ್ಯೂ ಮಾಡ್ಬೇಕಂತೆಲ್ಲ ಅಂದ್ಕೊಂಡಿದ್ದೆ. ರೈಡಿಂಗ್ ಬೂಟ್ಸ್ ತಂದಿದ್ದೆ ಒಂದು ಆ್ಯಕ್ಚುಲಿ ತಂದು ಒಂದು 3-4 ಮಂತ್ಸ್ ಬ್ಯಾಕ್ ಆಯಿತು. ವರಜಾ ಅವ್ರದ್ದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದು. ಬಟ್ ನಾನು ಇದನ್ನು ಏನೋ ಯೂಸ್ ಮಾಡಿಲ್ಲ ಇಲ್ಲಿವರೆಗೂ. ಅದೇ ಯೂಸ್ ಮಾಡಿಲ್ಲ ಅಂತಂದರೆ ನಾನು ಯೂಟ್ಯೂಬಲ್ಲೇ ಆ್ಯಕ್ಟಿವ್ ಇರಲಿಲ್ಲ ಒಂದು ಸ್ವಲ್ಪ ದಿನ, ಏನೋ ವೀಡಿಯೋಸ್ ಎಲ್ಲ ಏನೋ ಮಾಡಿರ್ಲಿಲ್ವಲ್ಲ. ಸೊ ಅದಕ್ಕೆ ಇದ್ರದ್ದು ಏನು ಯೂಸ್ ಇರಲಿಲ್ಲ. ಈಗ ಟೈಮ್ ಬಂದಿದೆ ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ರೈಡಿಗೆಲ್ಲ ಕ್ಲೀನಾಗಿ ಯೂಸ್ ಆಗುತ್ತೆ. ಸೊ ಮೇನ್ ಪರ್ಪಸ್ ಇದು ನಾನು ತೊಗೊಂಡಿದ್ದು ಬಂದು ನಾರ್ಮಲ್ ಬೇರೆ ಇದು ಸ್ಪೋರ್ಟ್ಸ್ ವರ್ಷನ್. ಇದು ಅವ್ರದ್ರಲ್ಲಿ ಟೂರಿಂಗ್ ವರ್ಷನು ಅದೆಲ್ಲ ಬರುತ್ತೆ. ಇದು ಫುಲ್ ಸ್ಪೋರ್ಟ್ಸ್ ವರ್ಷನು ವಿತ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್, ವಾಟರ್ ರೆಸಿಸ್ಟೆನ್ಸ್ ಬರುತ್ತಲ್ಲ. ಸೊ ಇದು ವಾಟರ್ ಪ್ರೂಫ್ ಇದೆ. ಸಪ್ರೇಟಾಗಿ ಇದ್ರದ್ದೇ ಒಂದಿನ ರಿವ್ಯೂ ಮಾಡ್ತೀನಿ. ಮಲ್ಟಿ ಕಲರ್ದು ಸ್ವಲ್ಪ ಸ್ಟೈಲಿಶ್ ಆಗೆಲ್ಲ ಬರುತ್ತಲ್ಲ, ಅದೆಲ್ಲ ಆಪ್ಷನ್ಸ್ ಇತ್ತು. ಬಟ್ ನಮ್ಮ ಸೈಡೆಲ್ಲ ನಾವು ಜಾಸ್ತಿ ನೀರಿಗಿರೋಂಥ ಪ್ಲೇಸಿಗೆ ಹೋಗೋದ್ರಿಂದ ಯೂಸ್ ಆಗೋದು ವಾಟರ್ ಪ್ರೂಫೇ ಮೇನ್ ಯೂಸ್ ಆಗೋದು ನಮಗೆ. ಅದಕ್ಕೆ ಇದು ಚೆನ್ನಾಗಿದೆ. ಈ ಕಡೆ ಸ್ಪೋರ್ಟಿ ಲುಕ್ಕು ಇದೆ, ಈ ಕಡೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಇದೆಲ್ಲ ತುಂಬ ಟೆಸ್ಟಿಂಗ್ ಎಲ್ಲ ನಡೆದಿರೋದು, ಡೆಮೋ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ನಾನು. ಜಾಸ್ತಿ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದು, ನಾನು ಹಾಕಿ ಟ್ರೈ ಮಾಡಬೇಕು. ಹೊರಸು ಐಬೀಸ್ ಸ್ಪೋರ್ಟ್ಸ್ ಅಂತ ಹೇಳಿ ಶೂದೊಂದು ಸಪ್ರೇಟ್ ರಿವ್ಯೂ ಮಾಡ್ತೀನಿ, ರೈಡಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಒಂದು ಹೊರಗಡೆ ಹೋಗೋದಿದೆ, ಮೇ ಬಿ ಅದಕ್ಕೆ ಯೂಸ್ ಮಾಡೋಣ ಅಂತ ಇದ್ದೀನಿ. ಏನಾಗ್ಬಿಡುತ್ತೆ ಅಂದರೆ ರೈಡಿಂಗ್ ಶೂಸ್ ವೇರ್ ಮಾಡ್ಕೊಂಡು ಹೋದಾಗ ಇಷ್ಟು ದೊಡ್ಡದಿದೆಯಲ್ಲ, ಇದು ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕಾಗಲ್ಲ. ಅಂದರೆ ಮಾಮೂಲಿ ಎಲ್ಲ ಓಡಾಡಬೇಕಾದ್ರೆ ಶೂನ ಸಪ್ರೇಟಾಗಿ ತೆಗ್ದಿಟ್ಬಿಟ್ಟು ಮತ್ತೆ ಇನ್ನೊಂದು ಪೇರ್ಸು ಶೂ ಅಥವಾ ಸ್ಲಿಪ್ಪರ್ಸ್ ಹಾಕೊಂಡು ಆ ಥರ ಮೇಂಟೈನ್ ಮಾಡೋದಕ್ಕಾಗಲ್ಲ. ಇದೆಲ್ಲ ಹೆಂಗೆ ಯೂಸ್ ಮಾಡ್ಬೋದು ಅಂತಂದರೆ, ಒನ್ ಡೇ ಹೋದಾಗೆಲ್ಲ ಎಲ್ಲರೂ ಬಿಟ್ಬಿಟ್ಟು ಹೋಗೋಂಥ ಜಾಗ ಇರುತ್ತೆ. ಈ ಥರ ಎಲ್ಲ ಬಿಟ್ಟು ಹೋದರೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಸೊ ಎಲ್ಲಿ ಬೇಕಲ್ಲಿ ಬಿಟ್ಬಿಟ್ಟು ಹೋಗೋದಕ್ಕಾಗಲ್ಲ. ರೂಮಲ್ಲಿ ಸ್ಟೇ ಆಗ್ತೀವಿ ಸೇಫಾಗಿ. ಇಲ್ಲ ಒನ್ ಡೇ ಬೆಳಿಗ್ಗೆ ಹೋಗ್ಬಿಟ್ಟು ಈವ್ನಿಂಗ್ ಬರ್ತೀವಿ, ಎಲ್ಲೂ ಬೂಟ್ಸ್ ಬಿಚ್ಚೋದು ಆಕ್ಟಿವಿಟಿ ಇರಲ್ಲ ಅಂತ ಅನ್ನೋವಾಗ ಮಾತ್ರ ಯೂಸ್ ಮಾಡ್ಬೋದು. ಬೆಂಗಳೂರಲ್ಲಿ ಗೇರ್ಸ್ ಆ್ಯಂಡ್ ರೈಡ್ಸಲ್ಲಿ ತಂದಿದ್ದು ನಾನು ಇದನ್ನು ಹೋಗಿ. ಇನ್ನು ಯೂಸೇಜು ನೋಡಬೇಕು. ಒಂದ್ಸರಿ ಯೂಸ್ ಮಾಡಿಲ್ಲಲ್ಲ, ಆಲ್ಮೋಸ್ಟ್ ಯೂಸ್ ಮಾಡಿ ರಿವ್ಯೂ ಮಾಡ್ತೀನಿ. ಇಲ್ಲ ಅದಕ್ಕೆ ಮುಂಚೆ ಒಂದ್ಸರಿ ರಿವ್ಯೂ ಮಾಡಿಬಿಟ್ಟು ಯೂಸ್ ಮಾಡಿ ಕ್ವಾಲಿಟಿ ಹೆಂಗಿದೆ ಅಂತ ಆಮೇಲೆ ರಿವ್ಯೂ ಮಾಡ್ತೀನಿ. ಶೂ ಒಂದೇ ಅಲ್ಲ, ಸದ್ಯಕ್ಕೆ ಕೆಲವೊಂದು ರೈಡಿಂಗ್ ಗೇರ್ಸ್ ತರಿಸಿದ್ದೀನಿ ನಾನು. ಮತ್ತೆ ರಿವ್ಯೂ ಅಂತ ಏನು ಮಾಡಿರಲಿಲ್ಲ. ಗ್ಲೌಸ್ ಒಂದು ಯೂಸ್ ಮಾಡ್ತಿದ್ದೆ ವೈಟರ್ ಅವ್ರದ್ದು.
ಫುಲ್ ಗಂಟ್ಲೆಟ್ ಕ್ಲೋಸ್ ಒಂದು ಯೂಸ್ ಮಾಡ್ತಿದ್ದೆ. ಅದ್ರ ಜೊತೆ ಈಗ ರೈಡ್ ಅವ್ರದ್ದೊಂದು ತರಿಸಿದ್ದೀನಿ. ಮತ್ತು ಜಾಕೆಟ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀನಿ, ರೈಡಿಂಗ್ ಜಾಕೆಟು. ಅಂದರೆ ನನ್ನ ಹತ್ರ ನಾರ್ಮಲ್ ಡಿಫಾಲ್ಟ್ ಏನು ಯಮಾದ ರೈಡಿಂಗ್ ಜಾಕೆಟ್ ಬರುತ್ತೆ ಅದನ್ನ ತರಿಸಿದೆ. ಅದಕ್ಕೆ ಪರ್ಟಿಕ್ಯುಲರ್ ಸೈಜ್ ಇರ್ತಿರ್ಲಿಲ್ಲ. ಸೊ ಅದು ಸ್ವಲ್ಪ ಶೋಲ್ಡ್ರ್ ಎಲ್ಲ ಲೆಂತಿ ಇತ್ತು. ಸೊ ಅದಕ್ಕೆ ಎಲ್ಲಷ್ಟು ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕಂಪ್ಲೀಟ್ ಅದೆಲ್ಲ ರಿವ್ಯೂ ಮಾಡಬೇಕಾ ಸಪ್ರೇಟಾಗಿ ಅದಾದ್ರದ್ದೇ ಕ್ಲೀನಾಗಿ ಜಾಕೆಟ್ ಬಗ್ಗೆ ಮತ್ತು ಬೂಟ್ಸ್ ಬಗ್ಗೆ, ರೈಡಿಂಗ್ ಗ್ಲೌಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ಸಪ್ರೇಟ್ ರಿವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಈಗ ಟೈಮ್ ಆಗಿಲ್ಲ, ಸ್ವಲ್ಪ ಬೇರೆ ಕೆಲಸ ಇದೆ. ಹಾಗಾಗಿ ಜಸ್ಟ್ ಹಂಗೆ ತೋರಿಸ್ದೆ. ಮ್ಯಾಚೆಲ್ಲ ಮುಗಿಸ್ಕೊಂಡು ನಮ್ಮ ಅಂಪೈರ್ ಸಾಹೇಬ್ರನ್ನ ಡ್ರಾಪ್ ಮಾಡಿ ಬಂದಿದ್ದೆ. ನೆಕ್ಸ್ಟ್ ಮತ್ತೆ ಅವ್ರ ಜೊತೆನೇ ಪ್ಲ್ಯಾನ್ ಇದೆ, ಹೊಸದುರ್ಗ ಪ್ಲ್ಯಾನ್ ಇದೆ. ಹೊಸದುರ್ಗದಲ್ಲಿ ಅಂಪೈರಿಂಗ್ ಹಾಕಿದಾರಂತೆ. ನೆಕ್ಸ್ಟ್ ವೀಕ್ ನೋಡೋಣ. ಇನ್ ಕೇಸ್ ಹೊಸದುರ್ಗ ಪ್ಲ್ಯಾನ್ ಆದರೆ ಕನ್ಫರ್ಮ್ ಮಾಡ್ತೀನಿ ಇದು ಅಂತ ಹೇಳಿದ್ದಾರೆ. ಪ್ಲ್ಯಾನ್ ಆದರೆ ನೆಕ್ಸ್ಟ್ ವೀಕು ಹೊಸದುರ್ಗಕ್ಕೆ ರೈಡ್ ಹೋಗ್ತೀವಿ. ಅಷ್ಟೇ ಇವತ್ತಿನ ಬ್ಲಾಗು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.